ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೋಪಿರಾಜು. ನಾವು ಇವತ್ತು ವಿಡಿಯೋದಲ್ಲಿ ಪ್ರಿನ್ಸೆಸ್ ಕಟ್ ಬೋಟ್ ನೆಕ್ ಹೇಗೆ ಕಟ್ ಮಾಡೋದು ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ. ಪ್ರಿನ್ಸೆಸ್ ಕಟ್ ವಿತ್ ಬೋಟ್ ನೆಕ್. ಎಲ್ಲರೂ ಕೇಳೋದು ಬೋಟ್ ನೆಕ್ ಹೇಗೆ ಕಟ್ ಮಾಡೋದು. ಬೋಟ್ ನೆಕ್ ಕಟ್ ಮಾಡಿದಾಗ ಫ್ರಂಟ್ ಲೂಸ್ ಬಂದ್ಬಿಡುತ್ತೆ, ಬೋಟ್ ನೆಕ್ ತರ ಇರಲ್ಲ, ರೌಂಡ್ ನೆಕ್ ತರ ಆಗ್ಬಿಡುತ್ತೆ. ಸೊ ಇದೆಲ್ಲ ಕಂಪ್ಲೇಂಟ್ಸ್ ಇದಾವೆ. ಈಗ ನಾವು ಬೋಟ್ ನೆಕ್ ಕಟ್ ಮಾಡೋದು ಹೇಗೆ ನೋಡೋದು ವಿಡಿಯೋದಲ್ಲಿ ನೋಡೋಣ. ಮೆಷರ್ಮೆಂಟ್ ನೋಡ್ಕೊಳ್ಳೋಣ. ಮೆಷರ್ಮೆಂಟ್ ಬಂದು ಫುಲ್ ಲೆಂತ್ 14, ಚೆಸ್ಟ್ ಅಪ್ಪರ್ ಚೆಸ್ಟ್ 34, ಮಿಡಿಲ್ ಚೆಸ್ಟ್ 36, ಸೊಂಟ ಬಂದು 29.5, ಶೋಲ್ಡರ್ ಬಂದು 14.25, ಸ್ಲೀವ್ಸ್ ಲೆಂತ್ ಬಂದು 10.5, ಸ್ಲೀವ್ಸ್ ಲೂಸ್ 10.5, ಫ್ರಂಟ್ ನೆಕ್ 5.5, ಬ್ಯಾಕ್ ನೆಕ್ 10. ಬೋಟ್ ನೆಕ್ ಅಲ್ಲಿ 10 ಹೆಂಗಂತ ಕೇಳ್ತೀರಾ, ಬೋಟ್ ನೆಕ್ ಅಲ್ಲಿ 10 ಅಲ್ಲ, ಕೆಳಗಡೆ ಎಷ್ಟು ಡಿಸೈನ್ಸ್ ಬರುತ್ತೋ ಅದು ಅಲ್ಲಿ ತನಕ. ಡಾಟ್ ಬಂದು ಡಾಟ್ ಪಾಯಿಂಟ್ 10.5, 13.5, ಆರ್ಮ್ ಬಂದು 16.5 ಇದೆ. ಹೇಗೆ ಕಟ್ ಮಾಡೋದನ್ನ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಓಪನ್ ಬಂದು ಫ್ರಂಟ್, ಅದರಿಂದ ನೋಡಿ ಲೈನಿಂಗ್ ತಗೊಂಡಿದ್ದೀನಿ ನಾನು. ಓಪನ್ ಆ ಕಡೆ ಇದೆ. ನಾವು ಈಗ ಕಟ್ ಮಾಡ್ತಾ ಇರೋದು ಬ್ಯಾಕ್ ಅಲ್ಲಿ ಫಸ್ಟ್ ಸ್ಟ್ರೈಟ್ ಲೈನ್ಸ್. ಈಗ ಬ್ಲೌಸ್ ಲೆಂತ್ ಇರೋದು 14, ಒಂದು ಅರ್ಧ ಇಂಚಿ ಸೇರಿಸ್ಬೇಕು. ಬಟ್ ಇದು ಲೆಂತ್ ಜಾಸ್ತಿ ಇರೋದ್ರಿಂದ ನಾನು ಸೇರಿಸ್ತಾ ಇಲ್ಲ, 14 ಇಡ್ತಾ ಇದೀನಿ. 14 ರೆಡಿ ಲೆಂತ್. ಮೇಲ್ಗಡೆ ಮಾರ್ಜಿನ್ಗೆ ಒಂದು 1/2 ಇಂಚ್ ಬಿಟ್ಟಿದ್ದೀನಿ. ಸೊಂಟ 29.5. ನಿಮ್ಗೆ ಕನ್ಫ್ಯೂಷನ್ ಇದ್ರೆ 30 ಅನ್ಕೊಳ್ಳಿ. 30ಅಲ್ಲಿ 4ಅಲ್ಲಿ 1 ಭಾಗ 7.5 ಪ್ಲಸ್ 1 ಇಂಚ್ ಡಾಟ್. ಓಕೆ. ಶೋಲ್ಡ್ರು 14.25 ಇದೆ. ಫಸ್ಟ್ ಚೆಸ್ಟ್ ನೋಡೋಣ. ಮಿಡಿಲ್ ಚೆಸ್ಟ್ 34, ಸರಿ, ಅಪ್ಪರ್ ಚೆಸ್ಟ್ 34 ಪ್ಲಸ್ 3, 37 ಡಿವೈಡ್ ಬೈ 4 ಈಕ್ವಲ್ ಟು 9.25. ಇದು ಮೆಷರ್ಮೆಂಟ್. ಸರಿ, 9.25 ನಾವು ಇಲ್ಲಿ ಇಡಬೇಕು. ಅಪ್ರಾಕ್ಸಿಮೇಟ್ಲಿ ಇಡ್ತಾ ಇದೀನಿ 9.25. ಈಗ ನಾವು ಶೋಲ್ಡರ್ ಇಡೋಣ. ಶೋಲ್ಡರ್ ಬಂದು ನಮಗಿರೋದು 14.25 ಇದೆ. 14.25 ಅಂತ ಅನ್ಕೊಳ್ಳಿ. ನಮಗೀಗ 1/4 ಇಂಚ್, ನಾನು 1/4 ಇಂಚ್ 1 ಪಾಯಿಂಟ್ ಇದಕ್ಕೆ ಸೇರಿಸ್ತೀನಿ. ಅವಾಗ ನಮಗೆ 7.5 ಒಂದು ಪಾಯಿಂಟ್ ಶೋಲ್ಡರ್ ಬರುತ್ತೆ. ಶೋಲ್ಡ್ರು ಫುಲ್ ಶೋಲ್ಡರ್ ಅಲ್ಲಿ ಅರ್ಧ ಜೊತೆಲಿ ಒಂದು 1/4 ಇಂಟು 1 ಪಾಯಿಂಟ್, ಇಲ್ಲ ಅರ್ಧ ಇಂಚ್ ಅಂತ ಅನ್ಕೊಳ್ಳಿ. ಅರ್ಧ ಇಂಚ್ ನಾವು ಈಗ ಸ್ಮಾಲ್ ಶೋಲ್ಡ್ರು, ಚಿಕ್ಕ ಶೋಲ್ಡರ್ಗೆ ಇಲ್ಲಿ ಈ ಕಡೆ ಹೊಲಿಯಕ್ಕೆ ಅರ್ಧ ಇಂಚ್ ಬಿಡ್ತೀನಿ. ಅದು ಬಿಟ್ಟು ನಮ್ಗೆ 2 ಇಂಚ್ ಶೋಲ್ಡ್ರು, ತಿರ್ಗಾ ಈ ಕಡೆ ಒಂದು 1/4 ಇಂಚ್ 1 ಪಾಯಿಂಟ್ ಅಷ್ಟಕ್ಕೆ ಹೊಲಿಯಕ್ಕೆ. ಸೊ ನಮ್ಗೆ ಟೋಟಲ್ ಇಲ್ಲಿ ಈ ಕಡೆ ಬಂದಿರೋದು 2.5. ಎಲ್ಲಿ 2.5 ಬರುತ್ತೋ ಅಲ್ಲಿಂದ ನಾವು ಶೋಲ್ಡರ್ನ ಡೌನ್ ಮಾಡ್ಕೋಬೇಕು. ಯಾಕಂದ್ರೆ ಇದು ಬೋಟ್ ನೆಕ್, ಅಲ್ಲಿ ಡೌನ್ ಮಾಡಿದೀನಿ. ಈಗ ಶೋಲ್ಡ್ರು ನೋಡಿ ಮಾರ್ಕ್ ಬಿಟ್ಟು ನಾನು ಎಷ್ಟು ಇಡ್ತಾ ಇದೀನಿ ಅಂದ್ರೆ, ಇದು ಎಷ್ಟಿದೆ 7.5. ನಾವು 7.5 ಇಡಬೇಕು. ಒಂದು 1/4 ಇಂಚ್ ನಾನು ಮೇಲಕ್ಕೆ ಇಡ್ತಾ ಇದೀನಿ. ಇಟ್ಬಿಟ್ಟು ನೋಡೋಣ. ಫಸ್ಟ್ ಈಗ ಮಾರ್ಕ್ ಮಾಡ್ಕೊಳ್ತೀನಿ. ಓಕೆ. ಈಗ ಎಷ್ಟು ಇಟ್ಟಿರೋದು 9.25. ಈ ಶೋಲ್ಡರ್ ಮಾರ್ಕು ಕೆಳಗಡೆ ವೇಸ್ಟ್ ಮಾರ್ಕ್, ಸಾರಿ, ಚೆಸ್ಟ್ ಮಾರ್ಕು, ಅಪ್ಪರ್ ಚೆಸ್ಟ್ ಮಾರ್ಕು, ವೇಸ್ಟ್ ಮಾರ್ಕ್ ಜಾಯಿಂಟ್ ಮಾಡ್ಕೊಂಡಿದೀನಿ. ಸ್ಕೇಲ್ ಪಕ್ಕಕ್ಕೆ ಹಂಗೆ ಇಟ್ಟು ಒಂದು ಹೊಲಿಗೆ. ಓಕೆ. ಬ್ಯಾಕ್ ನೆಕ್ 10 ಇಂಚ್ ಇರೋದು ನಾವೇನ್ ಮಾಡೋಣ, ಇಲ್ಲಿ 3 ಇಂಚಿಗೆ ಒಂದು ಸುಮ್ಮನೆ ಮಾರ್ಕ್ ಇಟ್ಟು ಅಲ್ಲಿಂದ 10 ಮಾರ್ಕ್ ಮಾಡ್ಕೊಳ್ಳೋಣ. ಸುಮ್ಮನೆ ಜಸ್ಟ್ ಮಾಡಿದಾಯ್ತು. ಈಗ ನಾವು ಯಾಕಂದ್ರೆ ಡಿಸೈನ್ ಬರ್ಬೇಕಲ್ಲ, ನೋಡಿ ಇಲ್ಲಿ ಒಂದು ಅರ್ಧ ಇಂಚು ಕೆಳಗಡೆ ಇದು ಮಾಡ್ಕೊಂಡು, ಈಗ ಸೆಂಟ್ರಲ್ಲಿ ಗ್ಯಾಪ್ ಎಷ್ಟು ಬರಬೇಕು ಅಂತ ನೋಡ್ಕೊಳ್ತೀವಿ. ಮೇಲೆ ನಮ್ಗೆ ಎಂಬ್ರಾಯ್ಡ್ರಿ ಬರುತ್ತೆ. ಸೊ ಹಂಗಾಗಿ ನಾನು 1 ಇಂಚ್ ಗ್ಯಾಪ್ ಬಿಟ್ಕೊಳ್ತೀನಿ. ಅಲ್ಲಿಂದ ನಮಗೆ ಎಷ್ಟು ಬರುತ್ತೆ ಅಂದ್ರೆ 6.5 ಬರುತ್ತೆ. ನಾನು 7 ಇಟ್ಟು ಅದರಲ್ಲಿ ಅರ್ಧ
3.5 ನೋಡಿ ಇದು ಈಗ ಬರುತ್ತೆ. ಸೊ ಇದು ನಿಮ್ಗೆ ಈ ತರ ಡಿಸೈನ್ ಬೇಕಂದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿ, ಇಲ್ಲಾಂದ್ರೆ ಖಾಲಿ ಬೋಟ್ ನೆಕ್ ಹೆಂಗ್ ಕಟ್ ಮಾಡೋದು ಅಂತ ತಿಳ್ಕೊಳ್ಳಿ ಸಾಕು. ಮಿಕ್ಕಿರೋದು ನಾವು ಇನ್ನೊಂದು ವಿಡಿಯೋದಲ್ಲಿ ಆ ತರ ನೆಕ್ಗಳು ಕಟ್ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾವು ಹೋಲ್ ಎಷ್ಟು ಬರಬೇಕು ನಮಗೆ, ಅಟ್ಲೀಸ್ಟ್ ಅದರಲ್ಲಿ 16.5 ಇದೆ ಕರೆಕ್ಟ್ ಆಗಿ, ಅದ್ರಲ್ಲಿ ಅರ್ಧ 8 ಕಾಲ್ ಬರಬೇಕು ನೋಡಿ. 8 ಕಾಲ್ ಪರ್ಫೆಕ್ಟ್ ಆಗಿ ಬರ್ತಾ ಇದೆ. ಬೋಟ್ ನೆಕ್ ಹೀಗೆ ಕಟ್ ಮಾಡೋದು ಡ್ರಾಯಿಂಗ್ ಮಾಡ್ಕೊಂಡಿದ್ವಿ. ಆಮೇಲೆ ಸೆಂಟರ್ ಡಾಟ್ ಈಗ ಫೋಲ್ಡ್ ಮಾಡಿ ತಗೊಳ್ಳೋಣ. ಇವಾಗ ಇದನ್ನ ಕಟ್ ಮಾಡ್ಬಿಡೋಣ. ನೋಡಿ ಇದು ಸೆಂಟ್ರ್ ಹಿಂಗ್ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿ ಇಲ್ಲಿ ಒಂದು ಮ್ಯಾಚ್ ಮಾಡ್ತೀನಿ. ಇಲ್ಲಿಂದ 4 ಇಂಚು ಡಾಟ್ ನಮ್ಗೆ ಅರ್ಧ ಇಂಚ್ ಬರುತ್ತೆ. ಡಾಟ್ ಆದ್ಮೇಲೆ ಇಲ್ಲಿಂದ ಕ್ರಾಸ್ ಮಾಡ್ಕೊಳ್ಳೋಣ. ಓಕೆ, ಫ್ರಂಟ್ ಓಪನ್ ಇರೋದು, ಈಗ ಫ್ರಂಟ್ ಓಪನ್ ಕಡೆಗೆ ಹಿಂಗ್ ಹಾಕೊಳ್ಳಿ. ನೋಡಿ ಬ್ಯಾಕ್ ಪೀಸ್ ತಗೊಳ್ಳಿ. ಬ್ಯಾಕ್ ಪೀಸ್ ಅಲ್ಲಿ ಫ್ರಂಟ್ ಲೂಸ್ ಬರುತ್ತೆ ಅಂತ ಹೇಳ್ತಾರೆ ಎಲ್ಲರೂ ಬೋಟ್ ನೆಕ್. ನೋಡಿ ಈ ತರ ಕಟ್ ಮಾಡಿದ್ರೆ ಫ್ರಂಟ್ ಲೂಸ್ ಬರಲ್ಲ. ಯಾವ ತರ ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಬ್ಯಾಕ್ ಮೇಲೆ ಈ ತರ ಅರ್ಧ ಇಂಚ್ ಮಾರ್ಕ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಫ್ರಂಟ್ ಓಪನ್ ನೀವೇನ್ ಮಾಡಿ, ಒಂದು 1 ಇಂಚ್ ಗ್ಯಾಪ್ ಇಟ್ಟು ಒಂದು ಮಾರ್ಕ್ ಹಾಕೊಳ್ಳಿ. ಸ್ಟ್ರೈಟ್ ಲೈನು ನೋಡಿ, ಆ ಲೈನ್ ಮೇಲೆ ನೋಡಿ ಈ ತರ ಬ್ಯಾಕ್ ನ ಇಡಿ. ಬ್ಯಾಕ್ ಈ ತರ ಇಟ್ಟ ಮೇಲೆ ನೋಡಿ ಈ ಮಾರ್ಜಿನ್ ಮೇಲ್ಗಡೆ ಲೈನ್ ಇದಲ್ವಾ, ಕೆಳಗಡೆ ಲೈನ್ ಇಲ್ಲ ಮೇಲೆ ಲೈನ್, ಅದರ ಮೇಲೆ ಇಟ್ಟು 1.5 ಇಂಚ್ ಮಾರ್ಕ್ ಹಾಕೊಳ್ಳಿ. 1.5 ಇಂಚ್ ಅದನ್ನ ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ನೋಡಿ ಶೋಲ್ಡರ್ ಇಂದ ನಾನು 5.25 ಇಂಚ್ ಇಲ್ಲಿ ಒಂದು ಮಾರ್ಕ್ ಹಾಕ್ತೀನಿ. ಇದು ಒಂದು ಅಪ್ರಾಕ್ಸಿಮೇಟ್ಲಿ ಮಾರ್ಕ್. ಅದಾದ್ಮೇಲೆ ನೋಡಿ ನೆಕ್ ಹೇಗಿದು ಹಾಗೆ ಕಟ್ ಮಾಡಿದೀನಿ. ಅಲ್ಲೊಂದು ಮ್ಯಾಚ್ ಮಾಡ್ಬಿಡೋಣ. ಆರ್ಮ್ ಹೇಗಿದೆ, ಆರ್ಮ್ ತರ ಕಟ್ ಮಾಡಿದೀನಿ ಅರ್ಧ ಈ ಮಾರ್ಕ್ ತನಕ. ನೋಡಿ ಈ ಮಾರ್ಕ್ ತನಕ ಇದು ಶೋಲ್ಡರು. ಈಗ ರಿಮೂವ್ ಮಾಡೋಣ.
ನೋಡಿ ಫ್ರಂಟ್ 4 ಇಂಚ್ ಇಡ್ತೀನಿ ಸ್ಟ್ರೈಟ್ ಅಲ್ಲಿ ನಾನು ಮೆಷರ್ಮೆಂಟ್ ತಗೊಂಡಿರೋದು ಹೀಗೆ ಕ್ರಾಸ್ಗೆ ಎಲ್ಲಿಂದ 3 ಇಂಚಿಂದ ನೋಡಿ 3 ಇಂದ 5 ಕಾಲ್ ಬರುತ್ತೆ ಇದು. ನಾನು ಇಂಗ್ಲೀಷ್ ಅದಕ್ಕೆ ಸ್ಟ್ರೈಟ್ ಅಲ್ಲಿ ತಗೊಂಡಿದ್ದೀನಿ. ನಿಮ್ ಕನ್ಫ್ಯೂಷನ್ ಇದ್ರೆ ನೀವು ಎಲ್ಲಿಂದ ತಗೊಂಡಿದ್ದೀರೋ ನೋಡಿ ಅಲ್ಲಿಂದ ಮಾರ್ಕ್ ತಗೊಳ್ಳಿ, ಸರಿನಾ? ನಾನು ಈಗ ಮಾಡ್ಕೊಂಡು ನೋಡಿ ಇದೀಗ ಆಮ್ ಒಳಗಡೆ ಬರೋದ್ರಿಂದ ಇದು ನಾವು ಇಲ್ಲಿ ಆಮ್ ಅರ್ಧ ಇಂಚ್ ಒಳಗಡೆ ಬರುತ್ತೆ. ಸೊ ಅದರಿಂದ ನಾವು ಒಳಗಡೆ ತಗೊಂಡಿದ್ವಿ. ಬೋಟ್ ನೆಕ್ ಬರ್ಕೊಂಡಿದ್ವಿ. ಈ ಮೇಲ್ಗಡೆ ಶೋಲ್ಡರ್ ಇಂದ ಡಾಟ್ 10.5, ಕಪ್ಸ್ ಲೆಂತ್ 13.5 ಒಂದು ಮಾರ್ಕ್, ಅಲ್ಲಿಂದ 2 ಇಂಚಸ್ ಬೆಲ್ಟ್ ಇದೆ. ಸೊ ಈಗ ನಾವು ಈ ಮಾರ್ಕ್ನ ಈಗ ಹಾಕೊಳ್ಳೋಣ. ಮಿಡಿಲ್ ಚೆಸ್ಟ್ 36 10 ಒಂದು ಭಾಗ 3.25, ಇಲ್ಲಿಂದ 3.25 ಇಡಿ, ಸ್ಟ್ರೈಟ್ ಮಾಡ್ಕೊಳ್ಳಿ. ನೋಡಿ ಸೆಂಟರ್ ಇಂದ ಒಂದು 3/4 ಇಂಚ್ ಬಿಡಿ, 3/4 ಇಂಚಿಗೆ ಒಂದು ಮಾರ್ಕ್ ಹಾಕೊಳ್ಳಿ. ನೋಡಿ ಈಗ ಹಾಕಿ ನೋಡಿ ಇಲ್ಲಿಂದ ಈ ಮಾರ್ಕ್ ಜಾಯಿನ್ ಮಾಡಿ. ಈ ಮಾರ್ಕ್ ಇಂದ ನೋಡಿ ನಾವು ಮಾರ್ಕ್ ಮಾಡ್ಕೊಂಡಿದ್ವಲ್ವಾ 5 ಕಾಲು, ಅದಕ್ಕೊಂದು ಜಾಯಿಂಟ್ ಕೊಡಿ. ಈಗ ಬಂದು ಈಗ ಜಾಯಿಂಟ್ ಆಯ್ತು. ಓಕೆ, ಇದು ಒಂದು ಪಾರ್ಟ್, ಇದು ಒಂದು ಪಾರ್ಟ್ ಫ್ರಂಟ್ ಅಲ್ಲಿ ಅಲ್ವಾ. ಈಗ ಈ ಪಾರ್ಟ್ ನಾನು ಯಾವಾಗಲೂ ಸಪ್ರೇಟ್ ಆಗಿ ಕಟ್ ಮಾಡ್ತೀನಿ. ನಿಮಗೆ ಎರಡು ಒಂದೇ ಸತಿ ಕಟ್ ಮಾಡಿದ್ರೆ ಬೇರೆ ವಿಡಿಯೋದಲ್ಲಿ ಬೇಕು ಅಂದ್ರೆ ಕೇಳಿ, ಅದೇ ತರ ಕಟ್ ಮಾಡಿ ತೋರಿಸ್ತೀನಿ. ಈಗ ನಾವು ಕಟ್ ಮಾಡೋದು ಈ ಪಾರ್ಟ್ ಸಪ್ರೇಟ್ ಕಟ್ ಮಾಡಿ, ತಿರ್ಗಿ ಈ ಪಾರ್ಟ್ನೇ ಸಪ್ರೇಟ್ ಕಟ್ ಮಾಡೋಣ. ಈಗ ಇದನ್ನ ಕಟ್ ಮಾಡ್ಬಿಡೋಣ. ಈ ಪೀಸ್ ಕ್ರಾಸ್ ಬರೋ ತರ ಹಾಕೊಳ್ತೀನಿ, ಅವಾಗ ನಮ್ಗೆ ಸ್ವಲ್ಪ ಸೈಡ್ ಪೀಸ್ ಕ್ಲಿಯರ್ ಕೂತ್ಕೊಳ್ಳುತ್ತೆ. ಕ್ರಾಸ್ ಹಾಕೊಂಡು ಫಸ್ಟ್ ಹೆಂಗಿಟ್ಟಿದೀವೋ ಈ ಮಾರ್ಕ್ ಅರ್ಧ ಇಂಚ್ ಬಿಟ್ಟು ಅದೇ ತರ ಬ್ಯಾಕ್ ತಗೊಂಡ್ ಬಂದು ಫ್ರಂಟ್ ನೋಡಿ, ಫಸ್ಟ್ ಫ್ರಂಟ್ ಹಾಕಿದೀನಿ, ಕೆಳಗಡೆ ಇದನ್ನ ಕ್ರಾಸ್ ಇಟ್ಕೊಂಡಿದೀನಿ, ಜಸ್ಟ್ ಅದ್ರ ಮೇಲೆ ಬ್ಯಾಕ್ ತಗೊಂಡ್ ಬಂದು ಹೀಗೆ ಹಾಕಿದೀವಿ, ಸರಿನಾ? ಈಗ ಹಾಕೊಂಡು ನೋಡಿ ಈ ಪಕ್ಕಕ್ಕೆ ನಾನು ಪ್ರೆಸ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ಪ್ರೆಸ್ಸಿಂಗ್ ವೀಲ್ ಇಲ್ಲ ಅಂದ್ರೆ ಮಾರ್ಕರ್ ತಗೊಂಡು ಹಾಕೊಳ್ಳಿ. ಇದು ಜರಗಬಾರ್ದು, ಜರಗದಂಗೆ ಹಂಗೆ ಪಕ್ಕಕ್ಕೆ ಏನ್ ಮಾಡಿ ಈ ತರ ಒಂದು ಪ್ರೆಸ್ಸಿಂಗ್ ವೀಲ್ ಹಾಕೊಳ್ಳಿ. ಪ್ರೆಸ್ಸಿಂಗ್ ವೀಲ್ ಇಲ್ಲ ಅಂದ್ರೆ ಮಾರ್ಕ್ ಹಾಕೊಳ್ಳಿ. ಮಾರ್ಕರ್ ಕೂಡ ಇಲ್ಲ ಅಂದ್ರೆ ಇಲ್ಲಿಂದ ಹೀಗೆ ಕಟ್ ಮಾಡಿ ಇಲ್ಲಿ ತನಕ ಬಿಟ್ಬಿಡಿ, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಸರಿನಾ? ಸರಿ, ಈಗ ನಾವು ಇವಾಗ ಈ ಪೀಸ್ ತೆಗೆದ್ಬಿಡೋಣ. ನೋಡಿ ಇದು ಡಾಟ್ ಪಾಯಿಂಟ್ ಗೊತ್ತಾಗಲಿ ಅಂತ ನಾವು ಒಂದು ಸ್ಟ್ರೈಟ್ ಲೈನ್ ಈಗ ಎಳ್ಕೊಳ್ಳೋಣ. ನೋಡಿ ಎಲ್ಲೆಲ್ಲಿ ಮಾರ್ಕ್ ಇದೋ ಅದನ್ನ ಕ್ಲಿಯರ್ ಆಗಿ ಪ್ರೆಸ್ಸಿಂಗ್ ಹಾಕಿರೋ ವೀಲ್ನ ಜಾಯಿಂಟ್ ಮಾಡ್ಕೊಳ್ಳಿ. ಸೆಂಟರ್ ಡಾಟ್ ಇದೆ ಅಲ್ವಾ, ಇಲ್ಲೊಂದು ಮಾರ್ಕಿಂಗ್ ಮಾರ್ಕ್ ಕರೆಕ್ಟ್ ಆಗಿ ಆಗುತ್ತೆ, ಸೆಂಟರ್ ಡಾಟ್ ಬರಲಿ ಅಂತ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಚೆಸ್ಟ್ ಇರೋದು 36 ಪ್ಲಸ್ ಒಂದು 3 ಇಂಚು ಸೇರಿಸಿದ್ರೆ 39. ಹೀಗೆ ಮೇನ್ ಇರೋದು. ಈಗ ಬ್ಯಾಕ್ ತಗೊಂಡು ನೋಡಿ ಸ್ಟ್ರೈಟ್ ಇಡಿ, 10.25 ಮಾರ್ಜಿನ್ ಬಿಟ್ಟು, ಮೇಲೆ ಮಾರ್ಜಿನ್ ಬಿಟ್ಟು 10.25 ಇಡಿ. ನೋಡಿ ನಮ್ ಡಾಟ್ ಇರೋದು ಇಲ್ಲಿದೆ, ಡಾಟ್ ಇಂದ ಕೆಳಗಡೆ ಹೋಗ್ತಾ ಇದೆ 10.25 ಇರ್ಲಿ. ಅಲ್ಲಿ ಎಷ್ಟು ಬರುತ್ತೆ ನೋಡಿ. ಸೊ ಇಲ್ಲಿ ಬರ್ತಾ ಇದೆ ನಮಗೆ 9 ಇಂಚ್ ಇದೆ. ಇದ್ರಲ್ಲಿ ಡಾಟ್ ಹಿಡಿದ್ರೆ ಏನ್ ಕಮ್ಮಿ ಆಗಲ್ಲ, ಯಾಕಂದ್ರೆ ಡಾಟ್ ಪಾಯಿಂಟ್ ಮೇಲ್ಗಡೆ ಚೂಪ್ ಬಂದ್ಬಿಟ್ಟಿದೆ. ಸೊ ಕಮ್ಮಿ ಆದ್ರೆ ಒಂದು 1/4 ಇಂಚ್ ಇದಾಗ್ಬೋದು. ನಮ್ಗೆ ಇಲ್ಲಿ ಬರ್ಬೇಕಾಗಿರೋದು 36 ಪ್ಲಸ್ 3 39 ಇಂಚ್ ಬರ್ಬೇಕು. ಸೊ ಇವಾಗ ನಮ್ಗೆ ಅಲ್ಲಿರೋದು 9 ಇಂಚ್. ಸೊ ಇಲ್ಲಿಂದ 30
4 36 38 38ಕ್ಕೆ ನಾನು ಒಂದು ಮಾರ್ಕ್ ಹಾಕ್ಕೊಳ್ತೀನಿ. ಏನಕ್ಕಂದ್ರೆ ಇದು ಕ್ರಾಸ್ ಇದು ಎಕ್ಸ್ಬೆಂಡ್ ಆಗುತ್ತೆ. ಸೊ ನಮಗೂ ಅವಾಗ 39 ಬೇಕಾಗಿಲ್ಲ, 38 ಸಾಕು. ನೋಡಿ ಇಲ್ಲಿ ಮಾರ್ಕ್ ಹಾಕಿದ್ದೀನಿ. ಶೋಲ್ಡರ್ ಅಲ್ಲಿ ಶೇಕ್ ಮಾಡಕ್ ಮುಂಚೆ ಇಲ್ಲೊಂದು ಮಾರ್ಕ್ ಹಾಕೊಂಡ್ಬಿಡಿ. ಈಗ ತೆಗೆದುಬಿಡೋಣ. ನೋಡಿ ಫಸ್ಟ್ ಮಾರ್ಕ್ ಅಲ್ಲ, ಎರಡನೇ ಮಾರ್ಕ್ನು ಇದನ್ನು ಈಗ ಸೇರಿಸ್ಕೊಳ್ಳಿ. ಇಲ್ಲಿಂದ ಇನ್ನೊಂದು ಕ್ರಾಸ್ ಮಾರ್ಕ್ ಹಾಕಿ. ನೋಡಿ ಏನ್ ಪೀಸ್ ಇದೆ ಇದು ಫ್ರಂಟ್ ಇಂದ ಡಾಟ್ ತನಕ ನೋಡಿ, ಆ ಮುಂದ ಡಾಟ್ ತನಕ 5.25 ಬರುತ್ತೆ. ಅದೇ ತರ 5.25 ನೋಡಿ ಹಿಂಗ್ ಇಡಿ, ಇಲ್ಲಿ ಬರುತ್ತೆ. ಅಲ್ಲೊಂದು ಮಾರ್ಕ್ ಹಾಕೊಳ್ಳಿ. ನೋಡಿ ಕೆಳಗಡೆ ಡಾಟ್ ಇಂದ ಕೆಳಗಡೆಗೆ ಎಷ್ಟು ಬರುತ್ತೆ ನೋಡಿ, 6.1. ನೋಡಿ ಈ ಡಾಟ್ ಇಂದ ಇಲ್ಲಿಗೆ 6.1 ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಸೊ ಇಲ್ಲೊಂದು ಮಾರ್ಕ್ ಹಾಕಿ. ಓಕೆ. ನೋಡಿ ಈ ಕೆಳಗಡೆ ಪಾರ್ಟ್ ಏನಿದೆ ಮಾರ್ಜಿನ್, ಆ ಕಡೆ ಈ ಕಡೆ ಮಾರ್ಜಿನ್ ಬಿಟ್ಟು 3 ಇಂಚ್ ಇದೆ. ಆ 3 ಇಂಚ್ ಇಲ್ಲಿ ಬಿಡಿ. ಈಗ ಸೊಂಟ ಎಷ್ಟು ಬೇಕು, 30 ಇಂಚ್, 7.5 ಒಂದು ಮಾರ್ಕ್ ಹಾಕಿ. 7.5. ನೋಡಿ ಈ ಪಾರ್ಟ್ ಏನಿದೆ ನೋಡಿ, ಇಲ್ಲಿಂದ ಇಲ್ಲಿ ತನಕ 2.5. ಆ 2.5ಕ್ಕೆ ನೀವು ಇಲ್ಲೊಂದು ಮಾರ್ಕ್ ಹಾಕೊಳ್ಳಿ. ನೋಡಿ ಎಲ್ಲಿ ಮಾರ್ಕ್ ಹಾಕಿದೀವೋ ಅದನ್ನ ನಾವು ಕಟ್ ಮಾಡ್ಬಿಡೋಣ. ನೋಡಿ ಇಲ್ಲಿಂದ ಈ ಮಾರ್ಕ್ನ ಸ್ಟ್ರೈಟ್ ಆಗಿ ಕಟ್ ಮಾಡ್ಬಿಡಿ. ಈ ಮಾರ್ಕ್ ಬಿಟ್ಟು ಮಾರ್ಜಿನ್ ಬಿಟ್ಟು ಇಲ್ಲಿ ಮಾರ್ಕ್ ಹತ್ರ ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ಉದ್ದ ಆಯ್ತೋ ಕರೆಕ್ಟಾಗಿ ಅಲ್ಲಿ ಫೋಲ್ಡ್ ಮಾಡಿ. ನೋಡಿ ಈಗ ನಾವು ಫುಲ್ ಲೆಂತ್ ಮೇಲಿಂದ ಎಷ್ಟಿದೋ ಅದನ್ನು ಒಂದ್ಸತಿ ಅಳತೆ ಮಾಡೋಣ. 11.25.1 ನೋಡಿ ಕರೆಕ್ಟಾಗಿ 11.25.1 ಈ ಪಾರ್ಟಲ್ಲಿ ಬರುತ್ತೆ. ಸೈಡಲ್ಲಿ ನಾವು ಮ್ಯಾಚ್ ಮಾಡ್ಕೊಂಡಿರೋದು ಇಲ್ಲಿ. ಇದನ್ನ ಹಿಂಗ್ ಕ್ರಾಸ್ ಮಾಡಿ. ಇಲ್ಲೊಂದು ಮ್ಯಾಚ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿ ತನಕ ವೆಯ್ಟ್ ಮಾಡಿ. ಥ್ಯಾಂಕ್ ಯು. ಟೇಕ್ ಕೇರ್. ಬೈ ಬೈ. ನಮಸ್ಕಾರ.